RCM ಮೀಟಿಂಗ್ ಮುಗಿದ ತಕ್ಷಣ ಅಡ್ವಾನ್ಸ್ ಜಾಯ್ನಿಂಗ್ ಆಗತ್ತೆ. ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಬೋರ್ಗಾವ್ದಲ್ಲಿ RC ಮೀಟಿಂಗ್ ಇಟ್ಟಿದ್ದೀವಿ. ಆ ಮೇಡಮ್ ಅವರು ಎಲ್ಲ ಅವರ ರಿಲೇಷನ್ದೊಳಗೆ ಎಲ್ಲ ಜನರನ್ನು ಕರೆದಿದ್ದರು, ಬಂದರು ಮತ್ತು RCM ಸಿಸ್ಟಮ್ ಬಗ್ಗೆ ಎಲ್ಲ ತಿಳ್ಕೊಂಡ್ರು. ಅಲ್ಲಿ ನೋಡಿ ಒಂದು ಡಿಸ್ಪ್ಲೇ ವಾಲ್ ಅಂತ ಓಪನ್ ಮಾಡಿದ್ದೀವಿ ಅವ್ರ ಮನೆಯೊಳಗೆ. ಅವರು ಅಲ್ಲೊಬ್ಬರು ಮೇಡಮ್ ಇದ್ದರು, ಅವ್ರ ಕಡೆಯಿಂದ ಎಲ್ಲ ಉದ್ಘಾಟನೆ ಮಾಡಿ ಆ ಸಿಸ್ಟಮನ್ನೆಲ್ಲ ತಿಳ್ಕೊಂಡು ಮತ್ತು ಆ ಪ್ರಾಡಕ್ಟನ್ನೆಲ್ಲ ಅದ್ರ ಬಗ್ಗೆ ನಾವೆಲ್ಲ ಡೆಮೋ ಮಾಡಿ ತೋರಿಸೋದ್ರಿಂದ ಅದನ್ನೆಲ್ಲ ನೋಡಿ ಅವ್ರ ಕಣ್ಣಾರ ನಾವು ಹೊರಗಿನ ಮಾರ್ಕೆಟ್ಗೆ ನಾವು ಪ್ರಾಕ್ಟಿಕಲ್ ಡೆಮೋ ಮಾಡೋದ್ರಲ್ಲಿ ಅವ್ರಿಗೆ ವಿಶ್ವಾಸ ಬಂತು. ನೋಡಿ ಇಷ್ಟು ಜನ ಎಲ್ಲ ಎಷ್ಟು ಶಾಂತಿಯಿಂದ ಕುಂತು ಕೇಳಕತ್ತಾರೋ. ನಾನಂತರ ಎಲ್ಲ ಕೇಳಿಕೊಂಡು ಜಾಯ್ನಿಂಗ್ ಆದರು. ನೋಡಿ ಈ ಥರ ಸಿಸ್ಟಮ್ದೊಳಗೆ ಎಲ್ಲ ಪವರ್ಫುಲ್ ಐತಿ. ಮೀಟಿಂಗ್ ಮುಗಿದ ತಕ್ಷಣ ಪ್ರಾಡಕ್ಟ್ ನೋಡಿ ಯಾವ ಥರ ತೊಗೊಳಕತ್ತಾರೆ ಜನ. ಅದ್ರ ಬಗ್ಗೆ ಸಿಸ್ಟಮ್ ಬಗ್ಗೆ ತಿಳ್ಕೊಂಡು ನೋಡಿ, ಈ ಸಿಸ್ಟಮ್ ಎಲ್ಲ ತಿಳ್ಕೊಂಡಿನ ಜನ ಆಮೇಲೆ ಎಲ್ಲ ಗೊತ್ತಾಗುತ್ತೆ. ನೋಡಿ ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ತಿದ್ದಾರೋ. ಇನ್ನೂ ಸಂತಿ ಮಾಡಿ ಜಾಯ್ನಿಂಗ್ ಆಗಬೇಕು, ಆದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಆಗುತ್ತಾರೋ. ಅದಕ್ಕೆ ನಾನು ಮೇನ್ ಫಸ್ಟ್ ವಿಡಿಯೋ ಹಾಕಿದ್ದೇನೆ ಸ್ವಲ್ಪ ಶಾರ್ಟ್ ಆಗಿ. ಇವಾಗ ನೋಡಿ RCM ಪ್ರಾಡಕ್ಟ್ ಮೊದಲು ಯೂಸ್ ಮಾಡಿದಂಥ ವ್ಯಕ್ತಿಗಳು ಅವರೆಲ್ಲ ರಿಸಲ್ಟ್ ಹೇಳ್ತಾರೋ. ಅದ್ರ ಬಗ್ಗೆ ನೀವು ಪೂರ್ತಿ 1 ನಿಮಿಷ ಶಾಂತರಿಂದ ಕುಂತ ಇದನ್ನೆಲ್ಲ ವಿಡಿಯೋ ನೋಡಿ. जे पांढरे म्हणजे डार्क जांभळा रंग असेल, लाल असेल, ते कपडे पांढरेवाले जे लागतात ते ह्या साबणाने पावडरने म्हणजे आपले कपडे आहेत तसं तो कलर राहतो आणि चांगला राहतो आणि पूर्ण प्रॉडक्ट चांगले आहेत त्यांचे. जे जे आम्ही वापरले ते कपडे चांगले आहेत. पण त्यावेळी कुठली सिस्टीम होती की ನಮಸ್ತೆ ಎಲ್ಲರಿಗೂ. ನಾನು ಗುಡ್ಡಪ್ಪ ಪ್ರೊಬೇಟ್ ಅಂತಾರೆ. ನಾವು ಈ ಕಂಪನಿಯಲ್ಲಿ ನಾವು 2 ವರ್ಷ ಯೂಸ್ ಮಾಡಿದ್ವಿ. ಸಂತಿಗೆ 2 ವರ್ಷ ಅಂದ್ರೆ ನಾವು ಬೇರೆ ಕಡೆ ಸಂತಿ ಮಾಡ್ತಿದ್ವಿ. ನಮ್ಮ ಮಿನಿಮಮ್ ಇಲ್ಲ ಅಂತಂದ್ರೆ ನಮ್ಮ ದೊಡ್ಡ ಫ್ಯಾಮಿಲಿ ಐತಿ. ನಮ್ಗೆ ಮಿನಿಮಮ್ ತಿಂಗಳ ಇಲ್ಲ ಅಂತಂದ್ರೂ 10-15 ಸ್ವಲ್ಪ ಸಂತಿ ಬೇಕಾಗಿ ಅವ್ರು ಏನು ಮಾಡ್ತಿದ್ರು, ಪ್ರತಿ ಸಲ ನಮ್ಮ ಅಜ್ಜ ಮುದ್ದಾದ ಕಾಲದಿಂದ ಒಂದೇ ಸಂತಿ ಮಾಡ್ತಿದ್ರು. ಏನಾದ್ರೆ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಸಂತಿ ಜಾಸ್ತಿ ಐತಿ. ಒಂದು 20-30 ಸ್ವಲ್ಪ ಒಮ್ಮೆ ಖರೀದಿ ಮಾಡಬೇಕು. ಖರೀದಿ ಮಾಡಿದ ತಕ್ಷಣ ಏನಾದ್ರೆ ಅಮೌಂಟ್ ಒಮ್ಮೆ ಸ್ವಲ್ಪ ಅಡ್ಜಸ್ಟ್ ಆಗಲಾಕ ಒಂದು ಏನು ಮಾಡಿದ್ರು, ಇನ್ನೊಂದು ಯಾರು ಸುದ್ದಿ ಕೊಡಿರಪ್ಪ 2,000 ನಮ್ಮ ಅಜ್ಜ ಮುದ್ದಾದ ಕಾಲದಿಂದ ಸಂತಿ ಮಾಡ್ತಿದ್ರು. ಅದು ವಿಶ್ವಾಸ ಇಲ್ಲ ಅಂತ ಅವ್ರಿಗೆ. ಅವನು ಇದು ಇಷ್ಟೆಲ್ಲ ಕೊಟ್ಟರು ಇವ್ರು ಉದ್ರಿ ಕೊಡಲಿಲ್ಲ ಅಂತ ಮನುಷ್ಯ ತಾಪ ಅಂತ ಏನು ಮಾಡಿ ಇತರಾಗಿ ಬಂದ್ವಿ. ಇತರ ವರ್ಕ್ ಮಾಡಕ್ಕೆ ಇವತ್ತು ನಾವು ಮಿನಿಮಮ್ ಇಲ್ಲ ಅಂತಂದ್ರೆ 6 ತಿಂಗಳ ಸಂತಿ ಮಾಡ್ಕೊಂಡು ಪ್ರತಿ ಅಂದ್ರೆ 2 ಸಲ 2ರಿಂದ 3 ಸಲ ತೊಗೊಂಡಿವಿ. 2-3 ಸ್ವಲ್ಪ ಸಂತೆ ಫ್ರೀ ತೊಗೊಂಡಿವಿ. ಅಲ್ಲೇ ಇಲ್ಲಿಂದ ಅಂದ್ರೆ ಟೋಟಲ್ ಇವತ್ತಿಗೆ ಮಿನಿಮಮ್ ಇಲ್ಲ ತಿಂಗಳ 4-5 ಸಾವಿರ ರೂಪಾಯಿ ಇಲ್ಲೇ ಅಷ್ಟೇ ನಾವು ಸಂತೆ ಖರೀದಿ ಮಾಡ್ತೀವಿ. ನಾವು ಆರೋಗ್ಯ ಇದೀವಿ. ಇವತ್ತು ನಮ್ಮ ಮೇಡಮ್ ಇವರು ಇಬ್ಬರು ಜೋಡಿ ಬಂದಿದ್ದೀವಿ. ಈಗ ಅದಕ್ಕೆ ನಮಗೆ ಮಕ್ಕಳದ ಎಲ್ಲದ ಆದ್ರೆ ಇವತ್ತು ದವಾಖಾನೆ ಹೋಗಿಲ್ಲ ಅಂದ್ರೆ ಎಲ್ಲ ಆರೋಗ್ಯ ಐತಿ, ಇದ್ರಾಗಿ ಇನ್ಕಮ್ ಹೋಗ್ತಿ, ಏನು ಮನೆ ಸಂತಿ ಇಲ್ಲ. ನಾವು ಅಲ್ಲಿ ಸಂತಿ ಇರ್ತಕ್ಕಂಥ ಮಾಡ್ತೀವಿ. ಅವ್ರು ನಮ್ಗೆ ಏನೋ 1 ರೂಪಾಯಿ ಕೊಟ್ಟಿಲ್ಲ. ಅಂದ್ರೆ ದೀಪಾವಳಿ ಬರಲಿ ಯಾವುದೋ ಬರಲಿ ಫಂಕ್ಷನ್ ನಮ್ಗೆ ಏನು ಕೊಡಂಗಿಲ್ಲ. ಅದಕ್ಕೆ ನಾವೇನು ಮಾಡೋದು, ಸ್ವತಃ ಕಂಪ್ನಿ ನಮಗೋಸ್ಕರ ಮಾಡಿದ್ವಿ. ನಾವು ಅಲ್ಲೇ ಸಂತಿ ಮಾಡ್ತೀವಲ್ಲ, ಸ್ವಲ್ಪ ಅಂಗಡಿ ಚೇಂಜ್ ಮಾಡಿದ್ವಿ ಅಂತಂದ್ರೆ ನಾವು ಇವತ್ತು ನಮ್ಮ ಮಕ್ಕಳಾಗಲಿ ನಾವು ಆಗಲಿ ನಮ್ಗೆ ಇವತ್ತು ಆರೋಗ್ಯವಾಗಿರ್ಬೋದು. ಮತ್ತು ಇದ್ರ ಜೊತೆಗೆ ನಮ್ಗೆ ಏನಪ್ಪ ಅಂತಂದ್ರೆ ಇನ್ನೊಂದು 4 ಜನಕ್ಕೆ ನಾವು ಹೆಲ್ಪ್ ಮಾಡಿದ್ವಿ ಅಂತಂದ್ರೆ ಅದ್ರ ಜೊತೆಗೆ ನಮ್ಗೆ ಇನ್ಕಮ್ ಕೊಡ್ತಕ್ಕಂಥ ಕಂಪನಿ ಐತೆ. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಹೇಳ್ತೀವಿ. ಇವತ್ತು ನಮ್ಮ ಮೇಡಮ್ ಇವರು ಯಾಕಂದ್ರೆ ಭಾಳ ಸಿಂಪಲ್ ಮನುಷ್ಯ ಅವ್ರು ಯಾಕಂದ್ರೆ ಭಾಳ ಸುದ್ದಿ ಹೇಳ್ತಾರೆ ಪಾಪ ಅವರು ಬಡಬಡಿ ಹೇಳೋ. ಅದಕ್ಕೆ ಎಲ್ಲರೂ ಹೆಲ್ಪ್ ಮಾಡಿ, ನಮ್ಮದು ಸ್ವಲ್ಪ ಹೆಲ್ಪ್ ಮಾಡಿ. ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡ್ಬೇಕಂತ ಎಲ್ಲರೂ ಕಮಲಾ ಮೇಡಮ್ ಅವರಿಗೆ ಹೆಲ್ಪ್ ಮಾಡಿರಿ. ನಾವು